ಹೌದು, ಬಯಲು ಸೀಮೆ ಬರೆದ ನಾಡು ಎಂದೇ ಕುಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ರೈತರು ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿ ತರಹೇವಾರು ತರಕಾರಿಗಳನ್ನು ಸಾಲ ಸೋಲ ಮಾಡಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆಯುತ್ತಾರೆ. ಬೆಳೆದ ತರಕಾರಿಗಳನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಎಪಿಎಂಸಿ ತರಕಾರಿ ಮಾರುಕಟ್ಟೆಗೆ ತರುತ್ತಾರೆ. ಇಲ್ಲೊಬ್ಬ ರೈತ ಸಾಲ ಮಾಡಿ 1 ಎಕರೆ ವಿಸ್ತೀರ್ಣದಲ್ಲಿ 50,000 ಬಂಡವಾಳ ಹೂಡಿ ಬೀನ್ಸ್ ಬೆಳೆದು ಮಾರುಕಟ್ಟೆಗೆ ತಂದಿದ್ದಾರೆ. ಆದರೆ ದಿಢೀರನೆ ಬೆಲೆ ಕುಸಿತ ಕಂಡು ದಿಕ್ಕು ತೋಚದಂತಾಗಿದೆ. ನಾಗಪ್ಪ ಅವಲಳ್ಳೆ ಬೀನ್ಸು ಹಾಂ ಹೋಗು ಎಕರೆಗೆ ಹಾಕಿದ್ದೀವಿ. ಹಾಂ ಏನು ಬೆಳೆ ಬರೋಲ್ಲ, ನಾವೇನು ಮಾಡಬೇಕು? ಹಾಂ ಅದನ್ನಕ್ಕೆ ಮಾರ್ಕೆಟ್ಗೆ ತಂದ್ರೆ ಇಲ್ಲಿ ಹೋಗ್ತಾ ಇರಲ್ಲ. ಅದನ್ನಕ್ಕ ನಾವ್ಕೆ ನೋವು ಬಂದದೆ. ನೀವೇನು ಮಾಡಿರಪ್ಪ ಮಾರ್ಕೆಟಾಗ ಏನು ಅವ್ರು ಬರೋಲ್ಲ, ನಾವೇನು ಮಾಡಿ ಅವ್ರು ಹೇಳ್ತಾವ್ರೆ. ಹಾಂ ಹಾಂ ಬಂಡವಾಳ 50,000 ಹಾಕಿದ್ವಿ. ಹಾಂ ಏನು ಮಾಡೋದು ಸರ್, ಸಾಲ ಮಾಡಿದ್ದೀವಿ ಬ್ಯಾಂಕ್ದಲ್ಲಿ. ಬರ್ತಾ ಇಲ್ಲ. ಇಲ್ಲಿ ಬಂದರೆ ಏನು ರೇಟ್ ಹೋಗ್ತಾರೆ ಇಲ್ಲಿ ಅವ್ರಿಗೆ 5 ನಮ್ಗೆ ಕೊಡೋದು. ಹಾಂ ಅದನ್ನ ಏನು ಮಾಡಬೇಕು? ಓ ಕಷ್ಟನಾ ಇವಾಗ ನಿದ್ದಿಲ್ಲ ನಮ್ಗೆ. ಹಾಂ ಹಾಂ ಇಲ್ಲಪ್ಪ ಬರೋಲ್ಲ. ಹಾಂ ಓ ಅದೇನು ನಿದ್ದೆ ಇಲ್ಲ ನಮ್ಗೆ. ಹಾಂ ಏನು ಮಾಡಬೇಕು ಏನೋ ನೀವೇ ಗೊತ್ತಾಗಿ ಏನೋ ಮಾಡಿದ್ರೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಗ್ಯಾಸ್ ರಫ್ತು ಸಮಸ್ಯೆ ಉಂಟಾಗಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮಕ್ಕೆ ಭಾರೀ ಪ್ರಭಾವ ಬೀರಿದೆ. ಇದರಿಂದ ಜಿಲ್ಲೆಯಲ್ಲಿ ರೈತರು ಬೆಳೆದ ಸುಮಾರು 80 ಭಾಗ ತರಕಾರಿ ನೆರೆ ರಾಜ್ಯ ಆಂಧ್ರ ಪ್ರದೇಶಕ್ಕೆ ರಫ್ತಾಗುತ್ತಿತ್ತು. ಆದರೆ ಆಂಧ್ರದಲ್ಲಿ ಹೋಟೆಲ್ಗಳು ಮುಚ್ಚಿರುವ ಪರಿಣಾಮ ತರಕಾರಿ ಪಾರ್ಸೆಲ್ ಹೋಗದೆ ದಿಢೀರ್ ಬೆಲೆ ಕುಸಿತವಾಗಿದೆ ಎಂದು ವರ್ತಕರು ಹೇಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ APMC ಯಾರ್ಡಲ್ಲಿ ಯಥೇಚ್ಛವಾಗಿ ತರಕಾರಿ ಬರೋವಂಥ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ತರಕಾರಿ ಬರುವಂಥ ತಾಲೂಕು ಯಾವುದಾದ್ರೂ ಇದೆ ಅದು ಚಿಕ್ಕಬಳ್ಳಾಪುರ. ಈ ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ತರಕಾರಿ ಬೆಳೀತಾರೆ, ಹೂವು ಬೆಳೀತಾರೆ. ಇದೆಲ್ಲ ಈ ಮಾರ್ಕೆಟ್ ತರಕಾರಿನ ಅವಲಂಬಿತ ಆಗಿರೋದು ನಮ್ಮ ಆಂಧ್ರ ಪ್ರದೇಶಿಗೆ, ಪಕ್ಕದ ನಮ್ಮ ರಾಜ್ಯದ ಹೈದರಾಬಾದ್. ಇಲ್ಲಿಗೆ ಸುಮಾರು 80% ತರಕಾರಿ ಇಲ್ಲಿಂದನೇ ಹೋಗಬೇಕು. ಇದರಲ್ಲಿ ಈಗ ಗ್ಯಾಸ್ ಯುದ್ಧ ಪರಿಣಾಮವಾಗಿ ಗ್ಯಾಸ್ ಇಲ್ಲ. ಆದ್ದರಿಂದ ಹೋಟ್ಲು ಮಾಲೀಕರು ಸುಮಾರು ಒಂದು 40% ಹೋಟ್ಲು ಹೈದರಾಬಾದಲ್ಲಾಗ್ಬೋದು, ಎಲ್ಲ ಕಡೆ ಹೈದರಾಬಾದ್ ಎಲ್ಲ ಅನಂತಪುರ ಆಗ್ಬೋದು, ಕರ್ನೂಲು ಆಗ್ಬೋದು, ಎಲ್ಲ ಕಡೆ 40% ಹೋಟ್ಲು ಮುಚ್ಚಾಕಿದ್ದಾರೆ. ಆದ್ದರಿಂದ ಈಗ 12 ರೂಪಾಯಿ 13 ರೂಪಾಯಿ ಇದ್ದಂಥ ಕ್ಯಾರೆಟು 7 ರೂಪಾಯಿ 8 ರೂಪಾಯಿಗೂ ಸೇಲ್ಸ್ ಇಲ್ಲ. ಪಾಪ ರೈತರು ಸಂಕಷ್ಟ ಸಿಕ್ಕಿದ್ದಾರೆ. 40 ರೂಪಾಯಿ 50 ರೂಪಾಯಿ ಬೀನ್ಸು ಬೆಲೆ ಮಾರಿದ್ರೂ ಕಡಿಮೆನೇ. ಇಂಥ ಟೆಂಪ್ರೇಚರಲ್ಲಿ ಅದು 20-25 ರೂಪಾಯಿ ಬೀನ್ಸ್ ಆಗಿದೆ. ಈಗ ಬೀಟ್ರೋಟ್ ಆಗ್ಬೋದು 10 ರೂಪಾಯಿ ಇದೆ. ಎಲ್ಲ ತರಕಾರಿ ಕುಂಠಿತ ಆಗಿದೆ ಯುದ್ಧದ ಪರಿಣಾಮವಾಗಿ. ಯಾಕೆ ಅಂದರೆ ಸೌತೆಕಾಯಿ 250ರಿಂದ 300 ರೂಪಾಯಿ ಸೌತೆಕಾಯಿ ಆಗಿದೆ. 400ನಿಂದ 500 ರೂಪಾಯಿ ಸೌತೆಕಾಯಿ, 250ರಿಂದ 300 ರೂಪಾಯಿ. ಎಲ್ಲ ಬೆಲೆ ಕುಂಠಿತ ಆಗಿದೆ. ಆದ್ದರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಮತ್ತು ನಾವು ಹೇಳೋದಿಷ್ಟೇ, ಯಾರನ್ನ ರೈತರು ಯಾವುದೇ ಒಂದು ಬೆಳೆ ಬೆಳೀತಾ ಇರಬೇಕಾಗಿದ್ರೆ ಅದೇನಾದ್ರು ಬೆಲೆ ಕಡಿಮೆ ಆಗೈತೆ ಅಂದರೆ ಸರ್ಕಾರದವರು, ಸರ್ಕಾರಿ ನೌಕರರು ಒಂದು ಗುರ್ಸಿ ಯಾವ ರೈತನಿಗೆ ಯಾವ ಬೆಳೆಗೆ ಬೆಲೆ ಬಂದಿಲ್ಲ ಅಂತ ರೈತನಿಗೆ ಗುರ್ಸಿ ಪರಿಹಾರ ಕೊಡೋ ಅಂಥದ್ದು ನಮ್ಮ ಸರ್ಕಾರ ಗಮನಕ್ಕೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಒಟ್ಟಿನಲ್ಲಿ ಸಾಲ ಮಾಡಿ ಬೆಳೆದ ತರಕಾರಿಗಳಿಗೆ ಬೆಲೆ ಸಿಗದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ರೈತರಿಗೆ ಸೂಕ್ತ ಬೆಂಬಲ ನೀಡಬೇಕೆಂಬುದು ರೈತರ ಆಗ್ರಹವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.